ನಾವು ಹೋಪ್ ಇಟ್ಟಿರೋ ದರ್ಶನ್ ಮೇಲೆ 100% ಅವನು ಆಚೆ ಬರಬೇಕು ಅಂತ. ಸರಿ, ಅವನು ಒಪ್ಕೊಂಡ್ಮೇಲೆ ನ್ಯಾಯದಿಂದ ಅವನಿಗೆ ಬಿಡುಗಡೆ ಮಾಡಬೇಕು ಅಷ್ಟೇ ಹೇಳೋದು ನಾವು. ಸರಿ, ಈಗ ಒಪ್ಕೊಂಡಿದ್ದಾರೆ. ಹೌದಾ? ಬಟ್ ಸಾಯೋವರೆಗೂ ಹೊಡೆದಿದ್ದಾರೆ ಅಂತ. ಹೊಡೆದಿದ್ದಾರೆ, ಅದೊಂದು ರಾಂಗ್ ಮಿಸ್ಟೇಕ್ ಮಾಡಿದವನು. ಆ್ಯಕ್ಚುಲಿ ಈ ಮಸ್ಟ್ ನಾಟ್ ಡೂ ದಟ್, ಇಟ್ಸ್ ರಾಂಗ್ ಓನ್ಲಿ. ಸೊ ಪ್ಲೀಸ್, ನಾವು ಅವನಿಗೆ ಒಂದು ರೆಸ್ಪೆಕ್ಟಿಂದ ಜೈಲಿಂದ ಹೊರಗಡೆ ತರಿಸ್ಬೇಕಂತ ನಮ್ಗೆ ಆಸೆ. ಸರಿ, ಈಗ ಇನ್ನೊಂದು ಮಾತು ನಾನು ಹೇಳ್ತೀನಿ, ಮೇನು ದರ್ಶನ್ ಈ ಥರ ಮಾಡಿದ್ದು ತುಂಬ ಜನರಿಗೆ ಇದು ಪಬ್ಲಿಸಿಟಿ ಆಗುತ್ತೆ. ಏನಂದರೆ ಬೇರೆಯವರು ಆ ಥರ ಮಾಡಬಾರ್ದು ಅಂತ. ಯಾರು ಕೆಟ್ಟ ಮಾಡಿದ್ರು ಈ ಥರ ಬೇರೆಯವರು ಫಾರ್ವರ್ಡ್ ಬರಬಾರ್ದು, ಮಾಡಲೂಬಾರ್ದು ಅಂತ ಒಂದು ಪಾಠ ಇದೆ ಇದರಲ್ಲಿ. ನಾನು ಅದೇ ಅಂದ್ಕೊಳ್ತೀನಿ. ಏನು ದರ್ಶನ್ ಹೊಡಿವಾಗ, ಹಾಗೆ ಇತರರು ಇನ್ನು ಆರೋಪಿಗಳು ಏನಿದಾರೋ ಅವರು ಹೊಡಿವಾಗ ಪವಿತ್ರ ಗೌಡ ಕಿಲ್ ಹಿಮ್ ಅಂದ್ರೆ ಸಾಯಿಸಿ ಅವನ್ನ ಅಂತ ಪ್ರಚೋದನೆ ಕೊಟ್ಟಿದ್ದಾಳೆ. ಹಾಗೆ ಚಪ್ಲಿಲೂ ಕೂಡ ಅವನ್ಗೆ ಹೊಡೆದಿದ್ದಾಳೆ. ಎಲ್ಲೋ ಒಂದ್ ಕಡೆ ಇವಳು ಪ್ರಚೋದನೆ ಕೊಟ್ಟಿದ್ದಕ್ಕೆ ದರ್ಶನ್ ಇನ್ನು ಅನ್ಯಾಯ ಆಯ್ತು, ಲೈಫೇ ಅನ್ಯಾಯ ಆಯ್ತು. ಅವಳಿಗಿಂದ ಪವಿತ್ರ ಗೌಡೆಯಿಂದ ದರ್ಶನ್ ಲೈಫ್ ಹಾಳೋಗಿತ್ತು ಅಷ್ಟೇ ಹೇಳೋದು ನಾನು. ಪವಿತ್ರ ಗೌಡ ಇಂದಾನೆ ದರ್ಶನ್ ಹಾಳಾಗಿರೋದಂತ. ಹೌದು, 100%. ಅವಳು ಹೇಳಿದ್ದಕ್ಕೆ ತಾನೇ ಅವ್ನು ಮುಂದೆ ಹೋಗಿದ್ದು. ಇಲ್ದ್ರೆ ಅವನು ಹೋಗ್ತಾನೆ ಇರಲಿಲ್ಲ. ಇದು ತನಕ ಅವ್ನು ಜೈಲಿನಲ್ಲಿ ಇರ್ತಾ ಇರಲಿಲ್ಲ. ಒಳ್ಳೆ ಪಬ್ಲಿಸಿಟಿ ಪರ್ಸನ್ ಅವನು. ಅದಕ್ಕೋಸ್ಕರ ಅವಳಿಗಿಂತ ಅವನ ಲೈಫ್ ಹಾಳೋಯ್ತು ಅಂತ ನಾನು ಹೇಳ್ತೀನಿ. ಈಗ ದರ್ಶನ್ ಬಿಡುಗಡೆ ಆಗ್ಬೇಕಾ? ಇಲ್ಲ, ಆಗಲೇಬೇಕು. ಪವಿತ್ರ ಗೌಡ ಅವಳಿಗೆ ಮಾಡಬಾರ್ದು, ಪವಿತ್ರ ಗೌಡಗೆ ಮಾಡಬಾರ್ದು. ಬಿಕಾಸ್ ಅಫರ್ ಒನ್ಲಿ ಹಿ ಹ್ಯಾಸ್ ಗಾನ್ ಟು ಸ್ಟೇಷನ್. ನೋ ದೆನ್ ಸಾಯಿಸೋದೇ ಬೇಕಿರ್ಲಿಲ್ವಲ್ಲ? ಏನೋ ಒಂದು ಬುದ್ಧಿ ಮಾತು ಹೇಳಿ ಕಳಿಸ್ಬೋದಿತ್ತು ಅವನ್ನ. ಸಾಯಿಸಬಾರ್ದಾಗಿತ್ತು. ಅಟ್ಲೀಸ್ಟ್ ಒಂದೇನೋ ಪ್ರೆಷರಿಂದ ಅವ್ನಿಗೆ ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ಟು ಬಿಟ್ಬಿಡ್ತಾ ಇದ್ರೆ ಆ್ಯಕ್ಚುಲಿ ಅವನು ಫ್ರೀ ಇರ್ತಾ ಇದ್ದ, ಇವನು ಸ್ವಲ್ಪ ಫ್ರೀ ಇರ್ತಾ ಇದ್ದ. ಒಟ್ಟಿನಲ್ಲಿ ಪವಿತ್ರ ಗೌಡೆಯಿಂದ ಇವನ್ ಲೈಫ್ ಹಾಳೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.